ಶಾಲೆಗೆ ಬರಲು ಜೀವ ಪಣಕ್ಕಿಟ್ಟು ವಿದ್ಯಾರ್ಥಿಗಳು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಓದಬೇಕು, ಭವಿಷ್ಯ ರೂಪಿಸಿಕೊಳ್ಳಬೇಕು ಅಂದ್ರೆ ಈ ಭಾಗದ ವಿದ್ಯಾರ್ಥಿಗಳು ಅವರ ಜೀವವನ್ನೇ ಪಣಕ್ಕಿಡಬೇಕಾಗಿದೆ. ಸುಳ್ಳಳ್ಳಿ ಗ್ರಾಮದ ಶಾಲೆಗೆ ಬರುವುದಕ್ಕೆ ಮಕ್ಕಳ ಪರದಾಟ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸುಳ್ಳಳ್ಳಿ ಗ್ರಾಮ. ತುಂಬಿ ಹರಿತಾ ಇರುವ ಹಳ್ಳವನ್ನ ದಾಟಿ ಮಕ್ಕಳು ಬರಬೇಕಿದೆ. ಅಪಾಯ ಕಟ್ಟಿಟ್ಟ ಬುತ್ತಿ ಆ ಜಾಗದಲ್ಲಿ. ಹೆಚ್ಚು ಕಮ್ಮಿ ಆದರೆ ಪ್ರಾಣಕ್ಕೆ ಕುತ್ತು. ಆದರೂ ಕೂಡ ಓದಬೇಕು ಅನ್ನೋ ಹಂಬಲದಿಂದ, ತಮ್ಮ ಭವಿಷ್ಯದ ಕನಸಿನಿಂದ ಮಕ್ಕಳು ಈ ಹಳ್ಳವನ್ನ ದಾಟಿಕೊಂಡು ಶಾಲೆಗೆ ಹೋಗ್ತಾ ಇರುವುದು ಗಮನಿಸ್ತಾ ಇದ್ದೀವಿ. ಒಂದು ವೇಳೆ ಮಳೆ ಇದೇ ರೀತಿಯಾಗಿ ಜೋರಾಗಿ ಬಂದು ನೀರಿನ ಹರಿಯುವಿಕೆ ಇನ್ನೂ ಜಾಸ್ತಿ ಆದರೆ ಆ ರಭಸಕ್ಕೆ ಏನಾಗುತ್ತೆ ಅನ್ನೋದನ್ನ ಹೇಳೋದಕ್ಕೂ ಕೂಡ ಆಗೋದಿಲ್ಲ. ಅದರಲ್ಲೂ ಚಿಕ್ಕ ಪುಟ್ಟ ಮಕ್ಕಳು. ಸೂಕ್ತ ವ್ಯವಸ್ಥೆ ಇಲ್ಲ. ಇಂತಹ ಜಾಗಗಳಲ್ಲಿ ಎಷ್ಟೇ ಬಾರಿ ಮನವಿಯನ್ನು ಮಾಡಿಕೊಂಡ್ರೂ ಕೂಡ ಮಾಡ್ಕೊಡ್ತೀವಿ ಅಂತ ಹೇಳಿ ದಿನ ದೂಡ್ತಾರೆ. ಅಷ್ಟೊತ್ತಿಗೆ ಮಳೆಗಾಲ ಮುಗ್ದು ಹೋಗಿರುತ್ತೆ. ಮುಂದಿನ ಮಳೆಗಾಲ ಬಂದಾಗಲೂ ಕೂಡ ರಿಪೀಟ್. ಆದರೆ ಶಾಶ್ವತ ಪರಿಹಾರ ಅನ್ನೋದು ಮರೀಚಿಕೆಯಾಗಿದೆ. ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ತುಂಗಾ ನದಿ ಭೋರ್ಗರಿತಾ ಇದೆ. ನದಿ ತಟದಲ್ಲಿರುವ ಬಡಾವಣೆ ಜನರಿಗೆ ಆತಂಕ ಮನೆ ಮಾಡಿದೆ. ಡ್ಯಾಂನಿಂದ 37,000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. ಮಳೆ ಹಿನ್ನೆಲೆಯಲ್ಲಿ ತುಂಗಾ ಡ್ಯಾಂ ಒಳಹರಿವು ಹೆಚ್ಚಳವಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಬಸವರಾಜ್ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಧಾರಾಕಾರ ಮಳೆ ಸುರಿತಾ ಇದೆ. ಈ ಮಳೆ ಸಾಕಷ್ಟು ಅವಾಂತರಗಳನ್ನು ಕೂಡ ಸೃಷ್ಟಿ ಮಾಡಿದೆ. ನಿನ್ನೆ ಒಬ್ಬರೇ ಗೋಡೆ ಸುತ್ತಿದ್ದು ಸಿದ್ದಮ್ಮ ಅಂತ ಮಹಿಳೆ ಕೂಡ ಮೃತಪಟ್ಟಿದ್ರು. ಈ ನಡುವೆ ಕೂಡ ಅಲ್ಲಲ್ಲಿ ಕೂಡ ರಸ್ತೆ ಸಂಪರ್ಕಗಳ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಹುಲಿಕಲ್ ಏನು ಘಾಟ್ ಇದೆ, ಆ ಘಾಟಲ್ಲಿ ಕೂಡ ಒಂದು ಲಾರಿ ಕೂಡ ಸಿಕ್ಕಾಕೊಂಡು ಸಾಕಷ್ಟು ಸಮಸ್ಯೆ ಕೂಡ ಆಯಿತು. ಹಾಗಾಗಿ ಧಾರಾಕಾರ ಮಳೆಯಿಂದ ಹೊಸನಗರ, ತೀರ್ಥಹಳ್ಳಿ, ಸಾಗರ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಾ ಇದೆ. 37,000 ಅಧಿಕ ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡಲಾಗ್ತದೆ, ನಿರಂತರವಾಗಿ ಬಿಡಲಾಗ್ತದೆ. ಹಾಗಾಗಿ ಏನು ಮಲೆನಾಡು ಭಾಗ ಇದೆ, ತೀರ್ಥಹಳ್ಳಿ ಆಗಿರ್ಬೋದು, ಮತ್ತು ಶೃಂಗೇರಿ ಆಗಿರ್ಬೋದು, ಕೊಪ್ಪ ಆಗಿರ್ಬೋದು, ಈ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಹಾಗಾಗಿ ತುಂಗಾ ನದಿ ತುಂಬಿ ತುಳುಕ್ತಾ ಇದೆ. ಅಪಾಯ ಮಟ್ಟ ಮೀರಿ ಹೇರ್ತಾ ಇದೆ. ತುಂಗಾ ನದಿ ತಟದಲ್ಲಿರುವಂಥ ಈ ರಾಜೀವ್ ಗಾಂಧಿ ಬಡಾವಣೆ ಇದೆ, ಆ ಬಡಾವಣೆ ಇರ್ಬೋದು, ಎಷ್ಟೊಂದು ಅಪಾಯ ಮಟ್ಟ ಮೀರಿ ಏನು ತುಂಗಾ ನದಿ ಹೇರ್ತಾ ಇದೆ. ಹಾಗಾಗಿ ಇನ್ನೂ ಕೂಡ ನೀರಿನ ಪ್ರಮಾಣ ಹೆಚ್ಚಾದರೆ ಈ ಭಾಗದಲ್ಲಿರುವಂಥ ಏನು ರಾಜೀವ್ ಗಾಂಧಿ ಬಡಾವಣೆ ಇದೆ, ವಿದ್ಯಾನಗರ ಇದೆ, ಈ ಭಾಗದಲ್ಲಿರುವಂಥ ಏನು ಜನರಿದ್ದಾರೆ ಅವರಿಗೆ ಕೂಡ ಒಂದು ರೀತಿಯ ಆತಂಕ ಶುರುವಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಈ ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿ ಅಪಾಯ ಮಟ್ಟ ಮೀರಿ ತುಂಗಾ ನದಿ ಹೇರ್ತಾ ಇದೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಮುಕ್ಕಾಲು ಭಾಗ ಕೂಡ ಈ ಕೊರಪಲ್ಲಿನ ಛತ್ರ ಇದೆ, ಆ ಛತ್ರ ಈಗ ಮಂಟಪ ಇದೆ, ಆ ಮಂಟಪ ಮುಳುಗಿದೆ. ಹಾಗಾಗಿ ತುಂಗಾ ನದಿ ಏನಿದೆ, ತುಂಗಾ ನದಿ ತುಂಬಿ ತುಳುಕ್ತಾ ಇದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದರೆ ಕೂಡ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಅವಾಂತರ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ವಿ, TV9 ಶಿವಮೊಗ್ಗ.